ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತ್ರಿವಿಕಾ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇಯಿಂದ. ಮುಂಬೈಯಿಂದ KR ನಗರಕ್ಕೆ ಬರ್ತಿದ್ದಂಗೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದೆ. ನಾವು ಆಲ್ರೆಡಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ, ನಾನು ಮತ್ತು ನನ್ನ ಹಸ್ಬೆಂಡು, ನಮ್ಮ ಮಾಮ ಮತ್ತು ನಮ್ಮ ಅಕ್ಕ ಎಲ್ಲರೂ ಹೋಗಬೇಕು ಅಂತೇಳ್ಬಿಟ್ಟು. ಸೊ ಹಾಗಾಗಿ ನಾನು ಬರ್ತಿದ್ದಂಗೆ ನೆಕ್ಸ್ಟ್ ಡೇನೇ ಮೈಸೂರಿಗೆ ಹೋಗಬೇಕಾಯ್ತು. ನಮ್ಮ ಮನೇಲಿ ಉಳ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಬರ್ತಿದ್ದಂಗೆ ನಾನು ಬೆಳಿಗ್ಗೆಯಿಂದ ಮಧ್ಯಾಹ್ನ ಆಫ್ಟರ್ನೂನ್ವರೆಗೂ ಮನೇಲಿದ್ದು ನೆಕ್ಸ್ಟ್ ನಮ್ಮ ಮಾಮನ ಮನೆಗೆ ಹೊರಟ್ವಿ ನಾವು. ನೆಕ್ಸ್ಟ್ ಡೇನೇ ನಮ್ಮದು ಪ್ಲ್ಯಾನ್ ಇತ್ತು ಗೋಪಾಲ ಸ್ವಾಮಿ ಬೆಟ್ಟ ಹೋಗೋದು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಮೈಸೂರು ಬಂದ್ವಿ. ಮೈಸೂರಿಂದ ನಮ್ಮ ಮಾಮ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರು. ಸೊ ಅಲ್ಲಿ ಚಾಟ್ಸ್ ತುಂಬ ಚೆನ್ನಾಗಿರುತ್ತೆ, ನಡೀರಿ ಗೋಬಿ ಮಂಚೂರಿಯನ್ ತಿನ್ನೋಣ ಅಂತೇಳ್ಬಿಟ್ಟು ಕರ್ಕೊಂಡು ಹೋದರು. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಇದು ಬಂದು ಅಮೃತ್ ಗೋಬಿ ಸೆಂಟರ್ ಅಂತ. ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಗೋಬಿನ. ತುಂಬ ಕ್ರೌಡ್ ಕೂಡ ಇತ್ತು ನಾವು ಹೋದಾಗ. ಸೊ ನಾವು ಟ್ರೈ ಮಾಡೋಣ ಅಂತ ನೋಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಗೋಬಿ ಮಂಚೂರಿಯನ್ ತಿಂದು ಮತ್ತು ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿ, ನಾವು ತುಂಬ ದಿನ ಆದಮೇಲೆ ಸೇರ್ಕೊಂಡಿದ್ವಿ ಎಲ್ಲರೂ. ಸೊ ಹಾಗಾಗಿ ಕಾಮಿಡಿ ಮಾಡ್ತಾ ಹಳೇದೆಲ್ಲ ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ನಾವು ರಿಟರ್ನ್ ಆದ್ವಿ. ರಿಟರ್ನ್ ನಾವು ಬೇರೆ ಕಡೆ ಹೋಗೋಣ ಅಂತ ಹೇಳ್ತಾಯಿದ್ರು ನಮ್ಮ ಮಾಮ. ನಮಗೆ ಫುಲ್ ಟಯರ್ಡ್ ಆಗಿತ್ತು ಟ್ರಾವೆಲ್ ಮಾಡಿ ಮುಂಬೈಯಿಂದ. ಸೊ ಹಾಗಾಗಿ ನಮಗೆ ಎಲ್ಲೂ ಟ್ರಾವೆಲ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ರೆಸ್ಟ್ ಮಾಡಿದ್ರೆ ಸಾಕು, ಮನೆ ಫುಡ್ ತಿಂದರೆ ಸಾಕು ಅನ್ನಿಸ್ತಾಯಿತ್ತು. ನನಗೆ ರಾಗಿ ಮುದ್ದೆ ತಿನ್ನಬೇಕು ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ನಾವಲ್ಲಿ ಸ್ವಲ್ಪ ಲೈಟಾಗಿ ಚಾಟ್ಸ್ ತಿಂದ್ಕೊಂಡು ಹಾಗೆ ಮನೆಗೆ ಬಂದು ರಾಗಿ ಮುದ್ದೆ ನಾನು ಮಾಡಿದೆ. ನಮ್ಮ ಅಕ್ಕ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆ ನಾನು ನೋಡೋಣ ತುಂಬ ದಿನ ಆಯಿತು ತಿಂದು ಅಂತೇಳ್ಬಿಟ್ಟು ರಾಗಿ ಮುದ್ದೆ ಮಾಡ್ತಾಯಿದ್ದೆ. ನನಗೆ ಈ ಕೋಲಲ್ಲಿ ನನಗೆ ರಾಗಿ ಮುದ್ದೆನ ಮಾಡೋಕ್ಕೆ ಬರಲ್ಲ. ನನಗೆ ನಾರ್ಮಲ್ಲಿ ಸೌಟಲ್ಲೇ ಮಾಡಿ ರೂಢಿ. ಸೊ ಆದರೂ ನಾನು ಅದರಲ್ಲಿ ಟ್ರೈ ಮಾಡ್ತಾಯಿದ್ದೆ. ಹಾಗೂ ಹೀಗೂ ಮಾಡಿ ರಾಗಿ ಮುದ್ದೆ ಮಾಡಿ ತಿಂದ್ಕೊಂಡು ಸೊ ಫುಲ್ ಆಗಿಬಿಟ್ಟಿತ್ತು ಚಾಟ್ಸು ಮತ್ತು ರಾಗಿ ಮುದ್ದೆ ಎಲ್ಲ ತಿಂದ್ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಬಂದ್ರಾಯ್ತು ಅಂತೇಳ್ಬಿಟ್ಟು ಹಾಗೆ ಅಲ್ಲೇ ಪಕ್ಕದಲ್ಲೇ ಗಾರ್ಡನ್ ಇತ್ತು. ನಾನು ಮತ್ತು ನನ್ನ ಮಗಳು, ನಮ್ಮ ಅಕ್ಕ ಎಲ್ಲರೂ ಹೋಗಿ ಅಲ್ಲಿ ಗಾರ್ಡನಲ್ಲಿ ಆಟ ಆಡ್ತಾಯಿದ್ವಿ. ಸೊ ಅವರು ನನಗೆ ಬೈತಾಯಿದ್ರು, ಅಯ್ಯೋ ಚಿಕ್ಕ ಮಕ್ಕಳ ಥರ ಆಡ್ತಾಯಿದ್ದೀರಲ್ಲ, ಎಲ್ಲರೂ ನೀವು ಬೈಸ್ತೀರ ನನಗೆ ಅಂತ ನಮ್ಮ ಮಾಮ ಬೈತಾಯಿತ್ತು. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗಿ ಮಲಿಕೊಂಡು ಬೆಳಿಗ್ಗೆ ಬೇಗ ಹೋಗೋದಿತ್ತು. ಆದರೂ ಲೇಟ್ ಆಗಿಬಿಡ್ತು ನಮಗೆ ಎದ್ದೇಳೋದು. ಸೊ ಹಾಗೂ ಹೀಗೂ ಮಾಡಿ 7:30ಗೆ ನಾವು ಹೊರಟ್ವಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಆ್ಯಕ್ಚುಲಿ ನಮಗೆ ಪ್ಲ್ಯಾನಿಂಗ್ ಇತ್ತು 5 ಗಂಟೆಗೆ ಹೋಗಬೇಕು ಅಂತ. ಸೊ ನಮ್ಗೆ ಯಾರಿಗೂ ಎದ್ದೇಳೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ 7:30ಗೆ ಹೊರಟ್ವಿ ರೆಡಿಯಾಗಿ. ಫೈನಲಿ ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಎಲ್ಲರೂ ಹೊರಟ್ವಿ. ಇವ್ರು ಬಂದು ನಮ್ಮ ಮಾಮ ಮತ್ತು ಅಕ್ಕ, ನನ್ನ ಹಸ್ಬೆಂಡು, ನಾನು 4 ಜನನೂ ಹೋಗ್ತಾಯಿದ್ವಿ. ನೋಡ್ತಾ ಇರ್ಬೋದು. ಸೊ ಇದು ಏನು ರೂಟ್ ಇದೆಯಲ್ಲ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ರೂಟ್ ಇದು. ಸೊ ಇಲ್ಲಿಂದ ನಾವು ಹೋಗ್ತಾಯಿದ್ವಿ ಎಲ್ಲರೂ ಮಾತಾಡಿಕೊಂಡು ನಮ್ಮ ಫ್ಯಾಮಿಲಿ ಬಗ್ಗೆ ಅದು ಇದು ಅಂತೇಳ್ಬಿಟ್ಟು. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಜೊತೆ ಅವ್ರು ಮೀಟ್ ಆಗಿದ್ದು. ಅಂದರೆ ಫ್ಯಾಮಿಲಿ ಪರಿಚಯ ಮುಂಚೆನೇ ಇತ್ತು, ಬಟ್ ಮೀಟ್ ಆಗಿರಲಿಲ್ಲ ಅಷ್ಟೇ. ಸೊ ತುಂಬ ದಿನ ಆದಮೇಲೆ ನಾವು ಸಿಕ್ವಿ. ಹಾಗೆ ಮಾತಾಡಿಕೊಂಡು ನಾವು ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಜರ್ನಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೋಗುವಾಗ ನಾವು ಅಂದ್ಕೊಂಡಿದ್ವಿ ವೆದರ್ ಕೂಲಾಗಿರುತ್ತೆ ಅಂತ, ನೋಡಿದ್ರೆ ಬಿಸಿಲು ಮತ್ತು ಸೆಕೆ ಜಾಸ್ತಿ ಆಗ್ತಾಯಿತ್ತು. ಹೋಗ್ತಾ ಹೋಗ್ತಾ ನಮಗೂ ಫೀಲ್ ಆಗ್ತಾಯಿತ್ತು ಏನಾದರೂ ಎಳ್ನೀರು ಕುಡಿಬೇಕು ಅಂತ. ಅಲ್ಲಲ್ಲೇ ಎಳ್ನೀರುಗಳ್ನ ಇಟ್ಕೊಂಡಿದ್ರು. ಹಾಗೆ ಎಳ್ನೀರು ಕುಡ್ಕೊಂಡು ಮುಂದೆ ಮೂವ್ ಆದ್ವಿ. ನೋಡಿದ್ರೆ ಗೋಪಾಲ ಸ್ವಾಮಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಹತ್ರ ಹೋದಂಗೆ. ಬಟ್ ಬಿಸಿಲು ಹಾಗೇ ಇತ್ತು. ನೋಡಿದ್ರೆ ಜನ ಇರಲ್ಲ ಅಂತ ಅಂದ್ಕೊಂಡಿದ್ವಿ ನಾವು. ನೋಡಿದ್ರೆ ತುಂಬಾ ದೊಡ್ಡ ಲೈನ್ ಇತ್ತು. ನಮಗೆ ಶಾಕ್ ಆಯಿತು, ಇಷ್ಟೊಂದು ಜನ ಇದ್ದಾರಲ್ಲ ಅಂತೇಳ್ಬಿಟ್ಟು. ಬಟ್ ಎಲ್ಲಿ ನೋಡಿದ್ರೂ ಬಿಸಿಲೇ ಕಾಣಿಸ್ತಿತ್ತು. ನಿಜವಾಗ್ಲೂ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಹಿಮ ಇರುತ್ತಾ ಅಂತೇಳ್ಬಿಟ್ಟು ನಮಗೆ ಡೌಟ್ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಲೈನ್ ಇದೆ ಅಂತ ಹೇಳಿ. ತುಂಬಾ ದೊಡ್ಡ ಲೈನ್ ಇತ್ತು. ಸೊ ಹಾಗೆ ಅಲ್ಲಿ ನಾವು ಎಲ್ಲ ಇಳ್ಕೊಂಡ್ಬಿಟ್ಟು ನನ್ನ ಹಸ್ಬೆಂಡು ಲೈನಲ್ಲಿ ನಿಂತ್ಕೊಂಡ್ರು. ನಾವು ಸೈಡಲ್ಲಿ ನಿಂತಿದ್ವಿ ಬಿಸಿಲು ಅಂತ.
ನಮ್ಮ ಮಾಮ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬಂದುಬಿಟ್ಟು ಅವರು ಇಬ್ಬರೂ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಳಕ್ಕಂತ ನಿಂತರು. ಯಾಕಂತಂದರೆ ಇಲ್ಲಿ ಏನಂತಂದರೆ ಪೂರ್ತಿ ಪ್ರೈವೇಟ್ ವೆಹಿಕಲ್ಸ್ ಹೋಗಲ್ವಂತೆ ಬೆಟ್ಟದ ಮೇಲೆ. ಸೊ ಬೆಟ್ಟದ ಕೆಳಗಡೆನೆ ನಮ್ಮ ಕಾರ್ನ ಸ್ಟ್ಯಾಂಡಿಂಗ್ ಮಾಡಿಬಿಟ್ಟು ನಾವು ಬಸ್ಸಲ್ಲಿ ಹೋಗೋಕ್ಕಂತ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡು ಅಲ್ಲಿಂದ ನಾವು ಬಸ್ಸಲ್ಲಿ ಹೋದ್ವಿ, ಗೌರ್ನಮೆಂಟ್ ಬಸ್ಸು. ಅಲ್ಲಿ ಗೌರ್ನಮೆಂಟ್ ಬಸ್ ಮಾತ್ರ ಅಲೌಡ್ ಅಂತೆ. ಸೊ ಹಾಗಾಗಿ ನಾವು ಗೌರ್ನಮೆಂಟ್ ಬಸ್ಸಲ್ಲಿ ಹೊರಟ್ವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಗಾಡಿ ಫುಲ್ ರಶ್ ಆಗಿಬಿಟ್ಟಿತ್ತು. ನಮಗೆ ಶಾಕು, ಏನು ಇಷ್ಟು ಜನ ಇದ್ದಾರೆ ಅಂತೇಳ್ಬಿಟ್ಟು. ನಮಗೆ ಸೀಟ್ ಸಿಗಲಿಲ್ಲ. ಸೊ ಮಗು ಇದೆ ಅಂತೇಳ್ಬಿಟ್ಟು ಒಬ್ಬರು ಸೀಟ್ ಬಿಟ್ಕೊಟ್ರು. ಸೊ ನಾನು ಹಾಗೆ ಕೂತ್ಕೊಂಡೆ, ನಾನೊಬ್ಬಳೇ. ನನ್ನ ಹಸ್ಬೆಂಡು ನಮ್ಮ ಅಕ್ಕ ಎಲ್ಲರೂ ನಿಂತ್ಕೊಂಡು ಬಂದರು. ಆದರೂ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು. ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಗಾಳಿ ಜಾಸ್ತಿ ಇತ್ತು, ಕೂಲಾಗಿತ್ತು ಅಷ್ಟೇ. ಬಟ್ ಯಾವುದೇ ರೀತಿ ಹಿಮ ಇರಲಿಲ್ಲ. ತುಂಬಾ ಬೇಜಾರಾಯಿತು. ನಾವು ಹಿಮ ನೋಡಬೇಕು ಅಂತೇಳ್ಬಿಟ್ಟು ಹೊರಟಿದ್ವಿ, ಬಟ್ ನಮಗೆ ಯಾವುದೇ ರೀತಿ ಹಿಮ ಸಿಗಲಿಲ್ಲ ಅಲ್ಲಿ. ವೆದರ್ ಮಾತ್ರ ಕೂಲಾಗಿತ್ತು, ತುಂಬಾ ಗಾಳಿ ಇತ್ತು. ಬಟ್ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಆದರೂ ನನಗೆ ಒಂದು ಡಿಸಪಾಯಿಂಟ್ ಏನಂತಂದರೆ ಹಿಮ ನೋಡೋಕ್ಕಾಗಲಿಲ್ಲ ಅನ್ನೋದು. ತುಂಬ ಬೇಜಾರಾಯಿತು. ಸೊ ಬಿಸಿಲಿತ್ತು ಸ್ವಲ್ಪ. ಆದರೆ ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲೇ ಗರುಡದ್ದು ಸ್ಟ್ಯಾಚ್ಯೂ ಇದೆ. ಅದನ್ನು ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಮತ್ತು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮು ವಿಸಿಟ್ ಮಾಡಿದ್ದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಸೊ ನನಗೆ ತುಂಬಾ ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋಗಿ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು. ತುಂಬ ದೊಡ್ಡ ಲೈನ್ ಇತ್ತು. ಆದರೂ ಲೈನಲ್ಲಿ ನಿಂತ್ಕೊಂಡು ಹಾಗೆ ವೆಯ್ಟ್ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಬಂದ್ವಿ. ಅಲ್ಲಿ ಏನಂತಂದರೆ ಪ್ರಸಾದ ಕೊಡ್ತಾರೆ ಅಂತ ಹೇಳ್ತಾಯಿದ್ರು. ನೋಡಿದ್ವಿ ಪ್ರಸಾದ ಸಿಗುತ್ತಾ ಏನು ಅಂತ. ಬಟ್ ಇನ್ನೂ 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಪ್ರಸಾದನ 1 ಗಂಟೆಗೆ ಕೊಡ್ತಾರಂತೆ ಅಲ್ಲಿ. ನಾವು ಅಲ್ಲೆಲ್ಲ ನೋಡ್ತಾ ಇದ್ವಿ ಏನೇನಿದೆ ಅಂತೇಳ್ಬಿಟ್ಟು. ಹಾಗೆ ನಮ್ಮದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡು. ಫೋಟೋ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು. ಸೊ ಹಿಂದೆ ಏನು ಕೂತಿದ್ರಲ್ಲ ಆ ಕಪಲ್ಸ್ ನೋಡಿದ್ರೆ ಏನೋ ಒಂಥರ ದೈವಿಕ ಕಳೆ ಎದ್ದು ಕಾಣಿಸ್ತಿತ್ತು. ನಾನು ಹಾಗೆ ಸುಮ್ಮನೆ ಇರಲಿ ಅಂತೇಳ್ಬಿಟ್ಟು ಅವ್ರದ್ದು ವಿಡಿಯೋ ಮಾಡಿಕೊಂಡೆ. ಸೊ ಅಲ್ಲಿಂದ ಹೊರಗಡೆ ಬಂದು ನಾವು ನೋಡ್ತಾ ಇದ್ವಿ. ನಾನು ಕೆಲವೊಂದು ವೀಡಿಯೋಸಲ್ಲಿ ನೋಡಿದ್ದೆ ಎಲಿಫೆಂಟ್ ಎಲ್ಲ ಇರುತ್ತೆ ಅಲ್ಲಿ, ಎಲಿಫೆಂಟ್ ಎಲ್ಲ ಬರುತ್ತೆ ಅಂತ ಕೇಳಿದ್ದೆ. ಸೊ ನಮಗೂ ಎಲಿಫೆಂಟ್ ದರ್ಶನ ಆಗುತ್ತಾ ಅಂತ ನೋಡ್ತಾ ಇದ್ದೆ. ಬಟ್ ಎಲಿಫೆಂಟ್ ನಮಗೆಲ್ಲೂ ಸಿಗಲಿಲ್ಲ, ಕಾಣಿಸ್ತಾನೂ ಇರಲಿಲ್ಲ. ಅದ್ರ ಬದಲು ಜಿಂಕೆಗಳು ನಿಂತಿದ್ದು ಅಲ್ಲಿ ನೋಡ್ತಾ ಇರ್ಬೋದು. ಅಲ್ಲೊಂದು ಚಿಕ್ಕ ಕೆರೆ ಇತ್ತು. ಆ ಕೆರೆ ಹತ್ರನೇ ಜಿಂಕೆಗಳು ನಿಂತಿದ್ದು, 3 ಜಿಂಕೆಗಳು. ಸೊ ಅದು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ವಿಡಿಯೋದಲ್ಲಿ, ಬಟ್ ನಮಗೆ ಕಾಣಿಸ್ತಾ ಇತ್ತು. ಹಾಗೆ ವಿಡಿಯೋಸ್ ಮಾಡಿಕೊಂಡು ಅಲ್ಲಿಂದ ನನ್ನ ಮಗಳ ಜೊತೆ ನಡ್ಕೊಂಡು ಫೋಟೋಸು ವಿಡಿಯೋಸ್ ಮಾಡ್ಕೊಳ್ತಾ ಮೂವ್ ಆದ್ವಿ ನಾವು. ತುಂಬ ಚೆನ್ನಾಗಿತ್ತು ನೇಚರೆಲ್ಲ, ನನಗೆ ಖುಷಿ ಆಯಿತು. ಹಾಗೆ ನಾವು ಬರ್ತಾ ಬಸ್ಸಲ್ಲಿ ಬಂದ್ವಿ. ಬಟ್ ಬರುವಾಗ ಬಸ್ ಖಾಲಿನೇ ಇತ್ತು. ಸ್ವಲ್ಪ ಆರಾಮಾಗಿ ನಾವೆಲ್ಲರೂ ಕೂತ್ಕೊಂಡು ಬಂದ್ವಿ. ಕೆಳಗಡೆ ಬಂದಮೇಲೆ ಅಲ್ಲಿ ನೇರಳೆ ಹಣ್ಣೆಲ್ಲ ಮಾರ್ತಾಯಿದ್ರು. ಸೊ ನೇರಳೆ ಹಣ್ಣು ಮತ್ತು ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ನಾವು ಹೊರಟ್ವಿ ಮನೆ ಕಡೆಗೆ. ಸೊ ಬರ್ತಾ ರೋಡಲ್ಲಿ ಅಲ್ಲೆಲ್ಲ ಫೋಟೋಶೂಟ್ ನಡೀತಾ ಇತ್ತು. ಸೂರ್ಯಕಾಂತಿ ಫ್ಲವರ್ ಎಲ್ಲ ಚೆನ್ನಾಗಿ ಬೆಳೆದಿದ್ರು ತುಂಬಾ. ಸೊ ಅಲ್ಲೆಲ್ಲ ಫೋಟೋಶೂಟ್ ಮಾಡ್ಕೊಳ್ತಾಯಿದ್ರು. ನಾವು ಮಾಡಿದ್ರಾಯ್ತು ಫೋಟೋಶೂಟ್ನ ಅಂತೇಳ್ಬಿಟ್ಟು ನಾವು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ಅಲ್ಲಿ ಪೇ ಮಾಡಬೇಕಂತೆ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ 50 ರೂಪೀಸ್ ಆ ಥರ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿ ಅಲ್ಲಿ ಫೋಟೋಶೂಟ್ ಮಾಡಿಸ್ಕೋಬೋದು. ವಿಡಿಯೋ ಶೂಟು, ಫೋಟೋಶೂಟ್ ಏನು ಬೇಕಾದರೂ ಮಾಡ್ಕೋಬೋದು. ಅಲ್ಲೇ ಪಕ್ಕದಲ್ಲಿ ಜೇನುತುಪ್ಪನೂ ಮಾರ್ತಾಯಿದ್ರು. ನಾವು ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಕೆಲವೊಂದು ಬಾಕ್ಸಸ್ಸು ಖಾಲಿನೇ ಇತ್ತು. ಅವರು ಒಂದೊಂದರಲ್ಲಿ ಮಾತ್ರ ಜೇನನ್ನ ಇಟ್ಟಿದ್ರು. ಸೊ ಹಾಗಾಗಿ ನಿಜವಾಗ್ಲೂ ಇವರು ಜೇನು ಮಾಡ್ತಾರಾ ಇಲ್ವಾ ಅಂತೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಒಂದು ಬಾಕ್ಸ್ನ ತೋರಿಸಿ ಯಾವುದಾದ್ರೂ ಜೇನು ಇರೋದನ್ನ ಅಂತಂದ್ವಿ. ಸೊ ಹಾಗಾಗಿ ಅವರು ಬಂದು ಒಂದು ಬಾಕ್ಸ್ ಓಪನ್ ಮಾಡಿ ತೋರಿಸಿದ್ರು. ಅಲ್ಲೆಲ್ಲ ಫುಲ್ ಒಳಗಡೆ ಎಲ್ಲ ಜೇನು ಕೂತಿತ್ತು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ನನಗೆ ಫಸ್ಟ್ ಟೈಮು ತುಂಬ ಹತ್ತಿರದಿಂದ ನೋಡಿದ್ದು. ವೀಡಿಯೋಸ್ ಎಲ್ಲ ಮಾಡಿದ್ರೆ ಪ್ರಾಬ್ಲಮ್ ಇಲ್ವಾ ಅಂತ ಕೇಳಿದೆ. ಏನು ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದರು. ಸೊ ಅಲ್ಲಿಂದ ನಾವು ಜೇನುತುಪ್ಪ ತೊಗೊಂಡು ಹಾಗೇ ಮುಂದೆ ಒಂದು ಹೋಟೆಲ್ ಇತ್ತು. ಸೊ ಹೋಟೆಲಿಗೆ ಬಂದು
ತುಂಬ ಹೊಟ್ಟೆ ಹಸಿವಾಗಿತ್ತು. ಸೊ ಊಟ ಮಾಡ್ಕೊಂಡ್ವಿ ಅಲ್ಲಿ. ನಾವು ನಾರ್ತ್ ಮತ್ತು ಸೌತ್ದು ಎರಡನ್ನೂ ಆರ್ಡ್ರ್ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ಊಟ ಕೂಡ. ಸೊ ಅಲ್ಲಿಂದ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಈವ್ನಿಂಗ್ ಆಗಿತ್ತು. ಬೇಗನೆ ಐರಾದು ಬರ್ಡೇ ಇತ್ತು ಆವತ್ತೇ. ಸೊ ಹಾಗಾಗಿ ಐರಾ ಬರ್ಡೇಗೆ ನಾವೆಲ್ಲ ರೆಡಿ ಮಾಡಿ ಅವಳದು ಕೇಕ್ ಕಟಿಂಗ್ಸ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಅವಳು ತುಂಬ ಖುಷಿಯಾಗಿದ್ಲು ಬರ್ಡೇ ಅಂತ ಹೇಳ್ಬಿಟ್ಟು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಎಲ್ಲರೂ ಬಂದಿದ್ದಾರೆ ಅಂತ ತುಂಬ ಖುಷಿಯಾಗಿದ್ಲು. ಅವಳ ಫ್ರೆಂಡ್ಸ್ ಎಲ್ಲರೂ ತುಂಬ ಜನ ಬಂದಿದ್ದರು. ಸೊ ಈವ್ನಿಂಗು ತುಂಬ ಟಯರ್ಡ್ ಆಗಿತ್ತು. ಆದರೂ ಕೂಡ ಒಂದು ಖುಷಿ ಇತ್ತು ನಾವು ಟ್ರಾವೆಲಿಂಗ್ ಮಾಡಿದ್ದು. ಸೊ ಅದೇ ಖುಷೀಲಿ ಅವಳ ಬರ್ಡೇನ ಸೆಲೆಬ್ರೇಷನ್ ಮಾಡಿ ಎಲ್ಲರಿಗೂ ಕೇಕೆಲ್ಲ ತಿನ್ನಿಸಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡ್ವಿ ಈವ್ನಿಂಗು ಕೂಡ. ಏನೋ ಒಂಥರ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಎಲ್ಲರೂ ಸೇರಿದ್ವಿ. ಟ್ರಾವೆಲಿಂಗ್ ಮಾಡಿದ್ದು ಆಗಿರ್ಬೋದು, ಆಮೇಲೆ ಹೊರಗಡೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದಾಗಿರ್ಬೋದು, ಎಲ್ಲನೂ ಒಂಥರ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ನಮ್ಮ ಫ್ಯಾಮಿಲಿ ಜೊತೆ ಇಷ್ಟು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು. ಐರಾ ಎಷ್ಟು ಖುಷಿಯಾಗಿದ್ಲು ಅಂತಂದರೆ ಆ ಖುಷಿ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿತ್ತು. ಐರಾ ಚಿಕ್ಕವಳಿದ್ದಾಗ ನಾನು ನೋಡಿದ್ದು. ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ಈಗ. ಎಷ್ಟು ಬೇಗ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ನನ್ನ ಮಗಳು ಕೂಡ ರೆಡಿಯಾಗಿ ನೋಡ್ತಾ ಇದ್ಲು ಐರಾ ಬರ್ಡೇನ. ನನ್ನ ಹಸ್ಬೆಂಡ್ ಅಲ್ಲೇ ನಿಂತಿದ್ರು ಅವಳನ್ನು ಹಿಡ್ಕೊಂಡು. ಸೊ ಅವಳ ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋ ಶೂಟಿಂಗು ಮತ್ತು ವಿಡಿಯೋ ಶೂಟು ಎಲ್ಲ ಮಾಡಿಸ್ಕೊಳ್ತಾ ಇದ್ಲು. ನಾವು ಕೂಡ ಕೇಕ್ ಕಟಿಂಗ್ ಮಾಡಿ ಅವಳಿಗೆ ತಿನ್ನಿಸಿ ಹಾಗೆ ಕೆಲವೊಂದು ಫೋಟೋಸ್ ತೊಗೊಂಡ್ವಿ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.